ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ನೋಡಿ ಯಾರಿಗೆಲ್ಲ ಖುಷಿ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಮೊದಲಿಗೆನೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಯಾರ್ಯಾರಿಗೆ ನಾವು ಹೇಟ್ ಮಾಡ್ತಿದ್ವೋ ಅಥವಾ ಯಾರ್ಯಾರ ಆಟ ಸರಿ ಇಲ್ಲ ಅಂತ ಹೇಳ್ತಿದ್ವೋ ಅವ್ರಿಗೆಲ್ಲ ಸಖತ್ತಾಗೇನೆ ಟಕ್ಕರ್ನ ಕೊಟ್ಟಿದ್ದಾರೆ ಎಲ್ರೂ. ಅದರಲ್ಲಿ ಗಿಲ್ಲಿ ಅವ್ರು ಕೊಡೋದಂತರೂ ಮಾಮೂಲಿ, ಅವ್ರು ಚೆನ್ನಾಗೇ ಮಾತಾಡ್ತಾರೆ, ಹಾಗೇನೆ ತುಂಬಾ ಚೆನ್ನಾಗೇನೆ ಟಕ್ಕರ್ ಕೊಡ್ತಾರೆ. ಆದ್ರೆ ಅದರಲ್ಲೂ ಮ್ಯೂಟೆಂಟ್ ರಘು ಅವರು ಸಖತ್ತಾಗೆ ಮಾತಾಡಿದ್ರು, ಚೆನ್ನಾಗೇನೆ ರಿಷಾ ಅವ್ರಿಗೆ ಉರ್ಸಿದ್ರು. ಅದ್ರ ಜೊತೆಗೆ ನನಗೆ ಇಷ್ಟ ಆಗಿದ್ದು, ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಸೂರಜ್ ಅವ್ರು ಮಾತಾಡಿದ್ದು. ಏನ್ ಸಖತ್ತಾಗಿ ಮಾತಾಡಿದ್ರಲ್ವಾ ಗುರು, ಏನ್ ಸಖತ್ತಾಗಿ ಅಂದ್ರೆ ಸಖತ್ತಾಗಿ ಮಾತಾಡಿದ್ರು. ಅವ್ರು ಉರ್ಸೋದಂತ್ರು ಸಖತ್ತಾಗೆ ಉರ್ಸಿದ್ರು. ಅವ್ರು ಮಾತಾಡಿರೋ ರೀತಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ಬೋದು. ಇಷ್ಟು ದಿನ ಎಲ್ಲಿ ಕೂತಿದ್ರೋ ಏನೋ ಅನ್ನೋ ರೀತಿ ಆಗಿದೆ. ಯಾವಾಗ್ಲೂನು ರಿಷಾ ಅವ್ರ ಜೊತೆ ಇದ್ದು ಇದ್ದು ಎಲ್ಲೋ ಡಲ್ ಆಗ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಇವತ್ತಂತೂ ಸಖತ್ತಾಗೆ ಮಾತಾಡಿದ್ದಾರೆ, ಒಂದೊಂದು ಕೌಂಟರುನು ಸೂಪರ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ರಿಷಾ ಅವ್ರ ಬಗ್ಗೆ ತಗೊಳ್ಳೋದಾದ್ರೆ ಅವ್ರಂತೂ ಅಯ್ಯೋ, ಅವ್ರ ಬಗ್ಗೆ ಮಾತಾಡಕ್ಕಾದ್ರೂ ಏನಿದೆ, ಏನ್ ಮಣ್ಣು ಇಲ್ಲ ಅಂತ ಹೇಳ್ಬೋದು. ಸುಮ್ನೆ ಕಿರ್ಚಾಡ್ತಾ ಇರ್ತಾರೆ, ಅಚ್ಚಾಡ್ತಾ ಇರ್ತಾರೆ, ಕಾಣಿಸ್ಕೋಬೇಕು ಅನ್ನೋದು ಮಾತ್ರ ಇರುತ್ತೆ. ಮೊನ್ನೆ ಕೂಡ ಅಶ್ವಿನಿ ಅವರು ಹಾಗೇನೆ ಕಾವ್ಯ ಮತ್ತೆ ಯಾರೋ ರಕ್ಷಿತಾ ಅವ್ರು ಜಗಳ ಆಡ್ಬೇಕಾದ್ರೆ ಸುಮ್ನೆ ಮಧ್ಯ ಬರ್ತಾ ಇದ್ರು. ಅವರು ರಕ್ಷಿತಾ ಅವ್ರು ಅವ್ರನ್ನ ಇಗ್ನೋರ್ ಮಾಡಿದ ರೀತಿ ಅಂತೂ ಸಖತ್ತಾಗಿತ್ತು. ಯಾವಳು ಹೋಗಲೆ ಅನ್ನಂಗ್ ಮಾಡಿದ್ರು. ಇನ್ನು ರಾಶಿಕಾ ಅವ್ರಿಗೂ ಕೂಡ ಇದು ಎಲ್ಲೋ ಒಂದ್ ಕಡೆ ಉರಿಯುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅಶ್ವಿನಿ ಗೌಡ, ಲಿಶಾ ಹಾಗೂ ರಾಶಿಕಾ ಅವರು ಒಂದು ಗುಂಪಾಗಿ ಮಾರ್ಪಡ್ತಾ ಇದ್ರು. ಹಾಗೇನೆ ಮೊನ್ನೆ ಕೂಡ ಮನೆಯ 3 ಡೌರಾಣಿಗಳು ಅಂತ ಕಾವ್ಯ, ಸ್ಪಂದನ ಮತ್ತೆ ಇನ್ನೊಬ್ರು ರಕ್ಷಿತಾ ಅವ್ರ ಹೆಸರನ್ನ ತಗೊಂಡಿದ್ರು. ಆದ್ರೆ ಹೊರಗಡೆ ಮಾತಾಡ್ತಿರೋದು ಇವರೇ 3 ಜನ ಡೌರಾಣಿಗಳು ಕೂತ್ಕೊಂಡು ಡೌರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಮೊನ್ನೆ ಕೂಡ ರಾಶಿಕಾ ಅವರು ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ಬೇಡ ಅಂತ ಗೇಮ್ ಅಲ್ಲಿ ಇವ್ರಿಗೆ ಸೂರಜ್ ಅವ್ರಿಗೆ ಹೇಳ್ತಾರೆ. ಆದ್ರೆ ಸೂರಜ್ ಅವರು ಮಾತು ಕೇಳ್ದಿರ ಅವ್ರಿಗೇನೆ ಸಪೋರ್ಟ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಎಲ್ಲೋ ಒಂಚೂರು ಅವ್ರ ಮನ್ಸಲ್ಲಿ ಬೇಜಾರು ಆಗಿರ್ಬೋದು. ಅದಕ್ಕೋಸ್ಕರನೇ ಇವತ್ತು ನಾನು ನೀನು ಫ್ರೆಂಡ್ಸ್ ಅಷ್ಟೇ, ಅದನ್ನ ಬಿಟ್ಟು ಏನು ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದು ಎಲ್ಲೋ ನನಗೆ ತುಂಬಾನೇ ಓವರ್ ಅನಿಸ್ತು. ತಾವಾಗಿನೇ ಹೋಗಿ ಕೂತ್ಕೊಳ್ಳೋದು, ತಾವಾಗಿನೇ ಏನೋ ಒಂದ್ ರೀತಿ ಕ್ರಿಯೇಟ್ ಮಾಡ್ಕೊಂಡ್ರು. ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸೂರಜ್ ಅವರು ಏನು ಮಾತಾಡ್ಲಿಲ್ಲ, ಆದ್ರೆ ಅವ್ರ ರಿಯಾಕ್ಷನ್ ಹೇಳ್ತಾ ಇತ್ತು ಅಯ್ಯೋ ಹೋಗು ಅಂತ ಅನ್ನೋ ರೀತಿ ಇತ್ತು ಅಂತ. ಇನ್ನು ಇವಾಗ ರಿಷಾ ಅವ್ರ ಬಗ್ಗೆ ಮಾತಾಡಿರೋದ್ರಿಂದ ಕೂಡ ಅವ್ರಿಗೆ ಬೇಜಾರಾಗಿರುತ್ತೆ. ಎಲ್ಲೋ ತಮ್ಮ ಫ್ರೆಂಡ್ಗೆ ಹೇಳೋದ್ರಿಂದ ಅವ್ರಿಗೂ ಒಂಚೂರು ಹರ್ಟ್ ಆಗಿರುತ್ತೆ. ಇವಾಗಾದ್ರೂ ಇವ್ರು ಅವರ ಗ್ರೂಪ್ ಇಂದ ಆಚೆ ಬರ್ತಾರ ಸೂರಜ್ ಅಂತ ಕಾಯ್ದು ನೋಡ್ಬೇಕು. ಇನ್ನು ಅವ್ರು ಮಾತಾಡಿರೋ ಮಾತನ್ನೇ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇವತ್ತಿನ ಎಪಿಸೋಡ್ ಅಲ್ಲಿ. ಮೊದ್ಲಿಗೆನೆ ಅವ್ರು ಹೇಳೋ ಡೈಲಾಗ್ ಏನಪ್ಪಾ ಅಂದ್ರೆ, ಇವರು ಇವಾಗ ಕೂಡ ಅನ್ಕೋತಿರ್ಬೋದು ಜಾಸ್ತಿ ಜನ ನನಗೆ ಕಲರ್ ಹೊಡಿತಾ ಇದ್ದಾರೆ, ಇವಾಗ ಕೂಡ ನಾನ್ ಜಾಸ್ತಿ ಕ್ಯಾಮ್ರಾ ಮುಂದೆ ಕಾಣಿಸ್ಕೋತೀನಿ ಅಂತ ಅನ್ಕೋತಾ ಇರ್ಬೋದು. ಅದು ಹಾಗಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಏನ್ ಹೇಳ್ತಾನಂದ್ರೆ, ಇವ್ರು ಎಲ್ರಿಗೂನು ಡೌರಾಣಿ ಅಂತಾರೆ, ಆದ್ರೆ ಇವ್ರಿಗೆ ಗೊತ್ತಿಲ್ಲ ಇವ್ರು ಡೌರಾಣಿ ಪ್ರೋ ಮ್ಯಾಕ್ಸ್ ಅಂತ ಹೇಳ್ತಾರೆ. ಇದಕ್ಕಂತೂ ಮನೆಯವ್ರು ಎಲ್ಲಾ ಬಿದ್ದು ನಗ್ತಾರೆ. ಹಾಗೇನೆ ತುಂಬಾನೇ ಖುಷಿ ಪಡ್ತಾರೆ. ಗಿಲ್ಲಿ ಅವ್ರಿಗಂತೂ ಸಖತ್ತಾಗೆ ಟಕ್ಕರ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಮಾತಿನಲ್ಲಿ ಇಷ್ಟು ದಿನ ಬರೀ ಗಿಲ್ಲಿ ಅವ್ರು ಮಾತ್ರ ಈ ರೀತಿ ಟಕ್ಕರ್ನ ಕೊಡ್ತಿದ್ರು, ಇವತ್ತು ಸೂರಜ್ ಅವರು ಕೂಡ ಸಖತ್ತಾಗೆ ಟಕ್ಕರ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದನ್ನ ಕೂಡ ಹೇಳ್ತಾರೆ, ಇಬ್ರು ಜಗಳ ಮಾಡ್ಬೇಕಾದ್ರೆ ಹಿಂಗ್ ಬಂದು ಹಂಗ್ ಬಂದ್ ನಿಂತ್ಕೋತೀಯ, ನಾನ್ ಇಲ್ಲಿ ಕಾಣಿಸ್ಕೋತೀನಿ, ಅಲ್ಲಿ ಕಾಣಿಸ್ಕೋತೀನಿ, ಕ್ಯಾಮ್ರಾದಲ್ಲಿ ಕಾಣಿಸ್ಕೋತೀನಿ ಅಂತ ನಿಂತ್ಕೋತೀಯ, ಅದು ಆಗಲ್ಲ. ಇನ್ನೊಂದ್ ಕೂಡ ಹೇಳ್ತೀಯ ನೀನು, ರಿಯಲ್ ರಿಷಾ ಬರ್ತಾಳೆ, ನಾನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನಾನ್ ಹಂಗೆ ನಾನ್ ಹಿಂಗೆ ಅಂತ ಹೇಳ್ತೀಯ, ಆದ್ರೆ ನಿನಗೆ ಕ್ಲಾರಿಟಿ ಇಲ್ಲ ನಿನ್ ಏನು ಅನ್ನೋದನ್ನ ಅಂತ ಹೇಳ್ತಾರೆ. ಇದ್ರ ಜೊತೆಗೇನೆ ಸಖತ್ತಾಗಿ ಕೌಂಟರ್ ಕೊಡ್ತಾರೆ. ಎಲ್ರು ನನಗೆ ಜೈ ಜೈ ಅಂತಾರೆ, ಆದ್ರೆ ನಿಂಗೆ ಕೈ ಕೊಟ್ಟು ಹೋಗ್ತಾರೆ ಅಂತ ಸಖತ್ತಾಗಿನೇ ಟಾಂಟ್ ನ ಕೊಟ್ರು. ಅವ್ರು ಮಾತಾಡಿದ ಅಷ್ಟು ಮಾತುಗಳು ತುಂಬಾನೇ ಚೆನ್ನಾಗಿದ್ವು. ಅದು ನಿಜ ಕೂಡ ಇದು, ಸುಮ್ನೆ ಏನೋ ಒಂದ್ ಫ್ಲೋನಲ್ಲಿ ಸುಧೀರ್ ಅವ್ರ ತರ, ಏನು ಕಾಕ್ರೋಚ್ ಸುದಿ ಅವ್ರ ತರ ಸುಮ್ನೆ ಒಂದಕ್ಕೊಂದ್ ಪದ ಜೋಡಿಸ್ಬೇಕು ಅಂತ ಜೋಡಿಸಿರೋ ರೀತಿ ಇರ್ಲಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಿದಾರೋ ಅದನ್ನ ಕ್ಲಿಯರ್ ಆಗೇನೆ ಹೇಳ್ತಿದ್ದಾರೆ. ಇಷ್ಟೊಂದ್ ಜನ ಅವ್ರ ಮುಖಕ್ಕೆ ಮಸಿ ಬಳತಿರೋದ್ನ ನೋಡೋ ಆದ್ರೂ ಅವ್ರು ಗಮನಿಸ್ಬೇಕು. ಅಶ್ವಿನಿ ಗೌಡ ಅವ್ರಿಗೂ ಇದೇ ರೀತಿ ಆಗಿತ್ತು, ಅವಾಗ ಅದೇ ತಪ್ಪನ ನಾನ್ ಮಾಡ್ತಾ ಇದ್ದೀನಿ ಇವಾಗ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಆಚೆಯಿಂದ ಬಿಗ್ ಬಾಸ್ ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದಾರೆ. ಇನ್ಮೇಲಾದ್ರೂ ಅವ್ರ ಆಟನ ಬದಲಿಸ್ತಾರ, ಏನ್ ಮಾಡ್ತಾರೆ ಅಂತ ಕಾಯ್ದು ನೋಡೋಣ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.